ನಮಸ್ಕಾರ ವೀಕ್ಷಕರೇ, ನಿಮ್ಮ ಟಿವಿ 24+ಗೆ ಸ್ವಾಗತ. ನಾವಾಗ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿದ್ದೀವಿ. ಅದರ ವಿಶೇಷತೆ ಏನನ್ನ ತಿಳ್ಕೊಣ ಬನ್ನಿ. ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದಿರುವ ಪುರಾತನ ತಾಣಗಳು ನೂರಾರಿವೆ. ಅದರಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿರುವ ಹಲಸಿ ಗ್ರಾಮದಲ್ಲಿ ಪ್ರಾಚೀನ ಕಾಲದಲ್ಲಿ ಪಲಾಶಿಕ ಎಂದು ಕರೆಯಲ್ಪಡುವ ಪವಿತ್ರ ಭೂಮಿ ಅಂದೊಮ್ಮೆ ಕದಂಬ ರಾಜವಂಶದ ದ್ವಿತೀಯ ರಾಜಧಾನಿಯಾಗಿತ್ತು. ಇಲ್ಲಿರುವ 5ನೇ ಶತಮಾನದ ಶ್ರೀ ಭೂವರಾಹ ಲಕ್ಷ್ಮೀ ನರಸಿಂಹ ದೇವಾಲಯ ತನ್ನ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವದಿಂದ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಕದಂಬರ ಭವ್ಯ ಪರಂಪರೆ ಸಾರಿ ಸಾರಿ ಹೇಳುತ್ತಿರುವ ಪುರಾತನ ದೇವಾಲಯ ಇದಾಗಿದ್ದು, ಕ್ರಿಸ್ತಶಕ 4 ಹಾಗೂ 5ನೇ ಶತಮಾನದಲ್ಲಿ ಕರ್ನಾಟಕವನ್ನ ಆಳಿದ ಪ್ರಸಿದ್ಧ ಕದಂಬ ರಾಜವಂಶದ ರಾಜ ಮಯೂರವರ್ಮನ ಕಾಲದಲ್ಲಿ ಹಲಸಿ ಪ್ರಮುಖ ಸಾಂಸ್ಕೃತಿಕ ಹಾಗೂ ರಾಜಕೀಯ ಕೇಂದ್ರವಾಗಿ ಹೊರಹೊಮ್ಮಿತು. ಈ ದೇವಾಲಯವು ಕದಂಬ ವಾಸ್ತುಶಿಲ್ಪದ ಶ್ರೇಷ್ಠ ಮಾದರಿಯಾಗಿದ್ದು, ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ಪರಸ್ಪರ ಮುಖಾಮುಖಿಯಾಗಿರುವ 2 ಗರ್ಭಗೃಹಗಳು. ಹೌದು, ದೇವಸ್ಥಾನದಲ್ಲಿ ಒಂದೆಡೆ ಬೃಹತ್ ಜಾಗದಲ್ಲಿ ಕುಳಿತ ಭಂಗಿಯಲ್ಲಿರುವಂತಹ ಶ್ರೀ ನರಸಿಂಹಸ್ವಾಮಿ ವಿಗ್ರಹವಿದ್ದು, ಮತ್ತೊಂದೆಡೆ ಶ್ರೀ ಅಭಯ ಹಸ್ತ ಹೊಂದಿರುವ ಭೂವರಾಹ ಸ್ವಾಮಿ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಬಾಲ ನರಸಿಂಹ ರೂಪದಲ್ಲಿರುವ ಅಪರೂಪದ ನರಸಿಂಹನ ಮೂರ್ತಿ ಈ ದೇವಸ್ಥಾನದಲ್ಲಿ ನಮಗೆ ನೋಡಲು ಸಿಗುತ್ತದೆ. ಬನವಾಸಿಯ ಕದಂಬರ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಿದ ಮೇಲೆ ಹಲಸಿಯೇ ಅವರ ರಾಜಧಾನಿಯಾಗಿತ್ತು. ಬಾಲ ನರಸಿಂಹ ಮೂರ್ತಿಯು 5ನೇ ಶತಮಾನದ್ದು ಎನ್ನಲಾಗಿದೆ. ಅದರ ಜೊತೆಗೆ ಪ್ರಹ್ಲಾದ ಮತ್ತು ಅವನ ತಾಯಿ ಕಯಾದು ಪೂಜೆ ಮಾಡುವ ವೇಳೆ ಉದ್ಭವವಾದ ನರಸಿಂಹ ಮೂರ್ತಿಯೂ ಸಹ ಇಲ್ಲಿದೆ. ಬಳಿಕ ಕದಂಬರು ಉಳಿದ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು ಎನ್ನುವ ಮಾತಿದೆ. ದೇವಸ್ಥಾನದಲ್ಲಿರುವ ನರಸಿಂಹ ದೇವರ ಮೂರ್ತಿ ಹಾಗೂ ವರಾಹ ದೇವರ ಮೂರ್ತಿ ಇಲ್ಲಿದ್ದು, ಭೂಮಿ ಹಾಗೂ ವಾಸ್ತು ಸಂಬಂಧಿತವಾಗಿ ಭಕ್ತರು ಬೇಡಿಕೊಂಡರೆ ದೇವರು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಈ ವಿಗ್ರಹಗಳಲ್ಲಿ ಇಲ್ಲಿ ರಾಜ 3ನೇ ವಿಜಯಾದಿತ್ಯರ ಕಾಲದಲ್ಲಿ 1186 ಹಾಗೂ 87 ಪ್ರತಿಷ್ಠಾಪಿಸಲಾಯಿತು ಎನ್ನುವ ಇತಿಹಾಸವಿದೆ. ಇನ್ನು ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ಮತ್ತು ವಿಶೇಷತೆಗಳು ಎಲ್ಲರ ಗಮನ ಸೆಳೆಯುತ್ತವೆ. ಕಲ್ಲಿನಲ್ಲಿ ಕೆತ್ತಲಾದ ಶಿಖರ, ಪಿರಾಮಿಡ್ ಆಕಾರದ ಕದಂಬ ಶೈಲಿಯ ಗೋಪುರ ಹಾಗೂ ಸುಂದರವಾದ ಸ್ತಂಭಗಳು ಪ್ರವಾಸಿಗರನ್ನ ಮತ್ತು ಭಕ್ತರನ್ನ ಸೆಳೆಯುವಂತಿವೆ. ಈ ದೇವಾಲಯವನ್ನು ಪ್ರಸ್ತುತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ಸಂರಕ್ಷಿಸುತ್ತಿದೆ. ಬಾಕಿ ದೇವರನ್ನೆಲ್ಲ ನೋಡಿರಿ ನೀವು. ಅದು ಮೂಲ ದೇವರು ನರಸಿಂಹ ದೇವರು. ಇಲ್ಲಿಂದ ದೇವಸ್ಥಾನ ಎಲ್ಲ 10ನೇ 12ನೇ ಶತಮಾನ ಮಧ್ಯ ಕದಂಬರ ಕಾಲದಲ್ಲಿ ಕಟ್ಟಿದಾರಿದ್ದಾರೆ. ಅವ್ರದ್ದು ಮುಖ್ಯ ರಾಜಧಾನಿ ಬನವಾಸಿ ಸಿರ್ಸಿ ಹತ್ರ ಊರಿದೆ, ಮುಖ್ಯ ರಾಜಧಾನಿ ಆಗಿತ್ತು. ಅಲ್ಲಿಂದ ಈ ಕಡೆ ರಾಜ್ಯ ಎಕ್ಸ್ಟೆಂಡ್ ಆದಮೇಲೆ ಅವ್ರಿಗೆ ಬಂದಾಗ ಒಂದು ಗುಹೆ ಒಳಗೆ ಅವ್ರಿಗೆ ನರಸಿಂಹದೇವರ ಮೂರ್ತಿ ಒಂದು, ಅದರ ಜೊತೆಗೆ ಒಂದು ಉಗ್ರ ನರಸಿಂಹ ಶಾಲಿಗ್ರಾಮ ಇಲ್ಲಿ ಸಿಕ್ಕಿರೋದ್ರಿಂದ ವಿಷ್ಣು ಸಂಬಂಧಿತ ಅವತಾರಗಳನ್ನು 10ನೇ ಶತಮಾನದ ಮುಂದೆ ಒಂದೊಂದಾಗಿ ಸ್ಥಾಪನೆ ಮಾಡಿದ್ದಾರೆ. ಆ ಶಾಲಿಗ್ರಾಮ ಅವರಿಗೆ ಮೈಲಿಗೆ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಈ ಕಡೆ ದೇವಸ್ಥಾನ ಎಂಟ್ರೆನ್ಸಲ್ಲಿ ಇರುವಂಥ ತುಳಸಿ ವೃಂದಾವನ ಕೆಳಗಡೆ ಹಾಕಿ ಇಲ್ಲಿಂದ ಆ ವೃಂದಾವನವನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಅವ್ರಿಗೆ ಸಿಕ್ಕಿರುವಂಥ ನರಸಿಂಹದೇವರ ಮೂರ್ತಿ ಅಂದರೆ ನೀವು ಒಳಗಿರೋದು ಮುಖ್ಯ ಮೂರ್ತಿ ಅದೇ ದೇವರು. ಸಣ್ಣ ಮಗು ರೂಪದಲ್ಲಿ ಇರುವಂಥ ನರಸಿಂಹದೇವರು ಬಾಲ ನರಸಿಂಹ, ಮುದ್ದ ನರಸಿಂಹ ಅಂತೀವಿ ನಾವು. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಮಿನಿಮಮ್ 5ನೇ ಶತಮಾನ ಹಿಂದಿನ ಮೂರ್ತಿ ಅಂತ, ಅರೌಂಡ್ 1700 ವರ್ಷ 1600 ವರ್ಷ ಹಿಂದಿನ ಮೂರ್ತಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆಖ್ಯಾಯಿಕೆ ಅಂದರೆ ಪ್ರಹ್ಲಾದ ಅರ್ಚಿತ್ ನರಸಿಂಹ ಅಂತ ಬರ್ತದೆ. ಪ್ರಹ್ಲಾದ್ ಮತ್ತು ಅವನ ತಾಯಿ ಕಯಾದೇವರು ನರಸಿಂಹದೇವರು ಪೂಜೆ ಮಾಡಬೇಕಂತ ಬೇಡ್ಕೊಂಡಾಗ ತನ್ನ ತಾನೇ ಉದ್ಭವವಾಗಿದ್ದ ಮೂರ್ತಿ ಅಂತ ಹೇಳ್ತಾರೆ. ಅವರು ಪೂಜೆ ಮಾಡ್ತಿದ್ರು, ಅದಕ್ಕೆ ಸ್ವಯಂಭೂ ನರಸಿಂಹದೇವರು ಅಂತ ಹೇಳ್ತೀವಿ. ಬಾಕಿ ಎಲ್ಲ ದೇವರನ್ನು 10ನೇ ಶತಮಾನ ಮುಂದೆ ಒಂದೊಂದಾಗಿ ಕದಂಬಕ್ಕೆ ಸ್ಥಾಪನೆ ಮಾಡಿದರು. ನಾರಾಯಣ ದೇವರು 2 ಕೈ ಸಿದ್ಧಾಸನರು ಧ್ಯಾನ ಮುದ್ರೆ ಇಟ್ಟುಕೊಂಡಾಗ ಗ್ರೀನ್ ಕಲರ್ ಶಾಲಿಗ್ರಾಮ ಶಿಲೆಯವರು ಮಾಡಿರುವಂಥ ಮೂರ್ತಿ. ಇದು 10ನೇ ಶತಮಾನ ಎಂಡಿಗೆ ಸ್ಥಾಪನೆ ಆಗಿದೆ. ವರಾಹ ದೇವರು ಹೆಗಲ ಮೇಲೆ ಸಣ್ಣ ವರಾಹ ಭೂದೇವಿ ಮೂರ್ತಿ ಇದೆ.
ಒಂದು ಕಾಲು ಆಮೆ ಮೇಲೆ ಒಂದು ಶೇಷನಾಗನ ಮೇಲೆ ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮ ಒಳಗಿನ ಪ್ರಭಾವಳಿ ಸಕಟ್ ಒಂದೇ ಕಲ್ಲಲ್ಲಿ ಆ ಮೂರ್ತಿ ಮಾಡಿದ್ದಾರೆ. ಅದು ಶಾಲಿಗ್ರಾಮ ಶಿಲೆ. ಅದು 12ನೇ ಶತಮಾನ ಎಂಡಿಗೆ ಸ್ಥಾಪನೆ ಆಗಿದೆ. ಅದ್ರ ಜೊತೆಗೇ ಇಲ್ಲಿ ಕೇಶವ ದೇವರು, ಆಮೇಲೆ ಹನುಮಂತ ದೇವರು, ಆಮೇಲೆ ಸೂರ್ಯನಾರಾಯಣ ದೇವರು, ಮಹಾಲಕ್ಷ್ಮೀ ದೇವಿ ಮತ್ತು ಆವರಣದಲ್ಲಿ ಆ ಕಡೆ ರಾಧಾಕೃಷ್ಣ ದೇವರು, ವಿಠ್ಠಲ ದೇವರು, ಲಕ್ಷ್ಮೀನಾರಾಯಣ ದೇವರು, ಈಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ, ಮಹಾದ್ವಾರದ ಗರುಡ ಹನುಮಂತನ ಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನ ಕಟ್ಟಿ ಮಿನಿಮಮ್ 900 ವರ್ಷ ಆಗೋಯಿತು. ಕದಂಬರ ಉಪರಾಜಧಾನಿ ಆಗೈತಿ ಇವರು. ಪಲಾಶಿಕಾ ಕ್ಷೇತ್ರ ಅಂತ ಇವ್ರಿಗೆ ಹೆಸರಿತ್ತು. ಅದು ಫಲಸಿ ಆಗಿ ಅಪಭ್ರಂಶ ಆಗ್ತಾ ಹಲಸಿ ಆಗಿದೆ. ಈಗ ಇಲ್ಲಿ ವಿಶೇಷತೆ ಅಂದರೆ ನರಸಿಂಹದೇವರು ಉದ್ಭವ ಆಗಿದ್ದ ಮೂರ್ತಿ. ಅದೇ ಥರ ವರಹಾದೇವರ ಮೂರ್ತಿ ಹೆಚ್ಚಾಗಿ ಇರೋದಿಲ್ಲ. ಇಲ್ಲಿ ಮಾತ್ರ ಅದಿರೋದರಿಂದ ಭೂಮಿ ಸಂಬಂಧಿತ ಆದರೆ ಇಲ್ಲಿರೋ ನಿಮ್ಮ ವಾಸ್ತು ಸಂಬಂಧಿತ ಏನಾದರೂ ಪ್ರಶ್ನೆಗಳು ನಿಮಗಿದ್ರೆ ಅದನ್ನು ಬಂದು ಇಲ್ಲಿ ಭಕ್ತಾದಿಗಳು ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಸಾಕಷ್ಟು ಭಕ್ತರಿಗೆ ದೇವರ ಅನುಗ್ರಹ ಆಗಿ ಪೂರ್ತಿ ಅವ್ರದ್ದು ಪ್ರಕಾರ ಎಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ. ದೇವ್ರಿಗೆ ಮಾಡಿಕೊಡ್ತಾರಂಥ ಒಂದು ದೇವ್ರ ಮೇಲೆ ಭಕ್ತಾದಿಗಳಿಗೆ ಬಹಳ ನಂಬಿಕೆ ಇದೆ. ಒಂದು ನರಸಿಂಹದೇವರಿಗೂ ಅಷ್ಟೇ. ಬಾಕಿ ಎಲ್ಲ ವಿಷಯಗಳಲ್ಲಿ ನಿಮ್ಮದು ಸಾಂಸಾರಿಕ ಎಲ್ಲ ವಿಷಯಗಳಿರಲಿ, ಅದರ ಬಗ್ಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರು ಏನು ಪ್ರಾರ್ಥನೆ ಮಾಡಿದ್ದಾರೋ ಅದನ್ನೆಲ್ಲ ನೆರವೇರುತ್ತಂತ ಭಕ್ತಾದಿಗಳಿಗೆ ಭಾಳ ಒಂದು ನಂಬಿಕೆ ಇದೆ. ಅದರಿಂದ ಇಲ್ಲಿ ಬಂದು ಎಲ್ಲರೂ ಬಂದು ಪೂಜೆ ದೇವರ ಸೇವೆಗೆ ಸಲ್ಲಿಸಿ ಒಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಬಯಸ್ತೀನಿ. ತಮ್ಮ ಹೆಸರು? ಆನಂದ ಇಲ್ಲಿ ಪೂಜೆ ಹಾಂ, ಮೊದಲಿಂದ ನಮ್ಮ ಮನೆತನೇ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ. ಹೇಳಿದ್ದಕ್ಕೆ ಪೂಜೆ ಪರಂಪರೆ ಎಲ್ಲ ನಾವೇ ನೋಡ್ಕೊಂಡು ಬರ್ತೀವಿ. ಇಲ್ಲಿ ವಿಶೇಷ ಯಾವ ಪೂಜೆ ಆಗುತ್ತೆ? ವಿಶೇಷ ಅಂದರೆ ಶನಿವಾರ ದಿವಸ ಇರೋದು ಅಭಿಷೇಕ ಅಂದರೆ ವಿಶೇಷ ಪೂಜೆ. ಬಾಕಿ ಯಾವುದೋ ಸ್ಪೆಷಲ್ ಪೂಜೆ ಯಾವುದೂ ಇರೋದಿಲ್ಲ. ಅಭಿಷೇಕ ಮಾಡಿಸ್ಬೇಕಂದ್ರೆ ಶನಿವಾರ ದಿವಸ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ಬೋದು. ಬಾಕಿ ನವರಾತ್ರಿಯಲ್ಲಿ ನವರಾತ್ರಿ ಉತ್ಸವ 9 ದಿವಸ ನವರಾತ್ರಿ ಉತ್ಸವ ಇರ್ತದೆ. ವರಹ ಜಯಂತಿ ಆಮೇಲೆ ನರಸಿಂಹ ಜಯಂತಿ ದಿವಸ ಬೆಳಗ್ಗೆ ಅಭಿಷೇಕ, ಸಂಜೆ ವಸಂತ ಪೂಜೆ ಅಂತ ಮಾಡ್ತೀವಿ. ಶೀಗೆ ಹುಣ್ಣಿಮೆ ದಿವಸ ರಥೋತ್ಸವ ಇರುತ್ತೆ. ಆಮೇಲೆ 4 ದಿವಸ ಜಾತ್ರೆ. ಅದು ದೊಡ್ಡ ಉತ್ಸವ. ಥ್ಯಾಂಕ್ ಯು.